ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈನ್ ನಾಲೆಡ್ಜ್. ಇದರಲ್ಲಿ ಏನಪ್ಪ ಅಂತ ಅಂದರೆ ನಾವು ಸ್ಕಿಲ್ನ ಹೆಂಗೆ ಡೆವಲಪ್ ಮಾಡ್ಕೊಬೇಕು, ಅದು ಕೂಡ ಫ್ರೀ ಆಫ್ ಕಾಸ್ಟಲ್ಲಿ, ಹಾಗೂ ಅದಕ್ಕೆ ಫ್ರೀ ಆಫ್ ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಇದರಿಂದ ನಮಗೆ ನಾವು ಜಾಬು ತಗೊಳಕ್ಕಾಗ್ಬೋದು ಅಥವಾ ನಮ್ಮ ಪರ್ಸನಲ್ ಡೆವಲಪ್ಮೆಂಟಿಗಾಗಿ ಲೈಕ್ ನಮ್ಮ ಈ ಒಂದು ವೆಬ್ಸೈಟ್ ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈ ಒಂದು ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು Eduonix ಅಂತ. ಇದರಲ್ಲಿ ತುಂಬ ನಿಮಗೆ ಫ್ರೀಯಾಗೂ ಕೂಡ ಸಿಗುತ್ತೆ ಮತ್ತು ಪೇಯ್ಡ್ ಕೂಡ ಇದೆ ಕೋರ್ಸಸ್ಸು. ಆದರೆ ನಾವಿಲ್ಲಿ ಓನ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಹೇಗೆ ನಾವು ನಮ್ಮ ನಾಲೆಡ್ಜ್ನ ಗೇನ್ ಮಾಡೋದು ಅಂತ ನೋಡೋಣ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮೇಲ್ಗಡೆ ಕಾಣಿಸ್ತಿರೋಂಥ 3 ಡಾಟ್ಸ್ನ ಕ್ಲಿಕ್ ಮಾಡಿ ಅಲ್ಲಿ ಫ್ರೀ ಸೈನಪ್ ಅಂತ ಇದೆ. ನಿಮ್ದು ಯಾವುದೋ ಅಕೌಂಟ್ ಇಲ್ಲ ಅಂತ ಫ್ರೀ ಸೈನಪ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಇಲ್ಲಿ ನಿಮ್ಮ ಜಿಮೇಲ್ ಐ ಡಿ ಅಥವಾ ಫೇಸ್ಬುಕ್ ಐ ಡಿಯಿಂದ ಕೂಡ ಮಾಡ್ಬೋದು. ಇನ್ ದ ಕೇಸ್ ನಿಮಗೆ ಅಕೌಂಟ್ ಇಲ್ಲ ಅಂತಂದರೆ ಕ್ರಿಯೇಟ್ ಕೂಡ ಮಾಡ್ಬೋದು. ಇಲ್ಲಿ ನಾನು ನನ್ನ ಹೆಸರನ್ನು ಹಾಕ್ತೀನಿ ಹಾಗೂ ಇಮೇಲ್ ಐ ಡಿನ ಹಾಕ್ತೀನಿ. ನಿಮ್ಮ ಇಮೇಲ್ ಐ ಡಿ ಹಾಕಿದ ಮೇಲೆ ಒಂದು ನಿಮಗೆ ನೆನಪಿರೋ ಅಂಥ ಒಂದು ಪಾಸ್ವರ್ಡ್ನ ಕೊಡಿ. ನಾನು ಇಲ್ಲಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ನ ಫಾರ್ ಸೆಕ್ಯೂರಿಟಿ ರೀಸನ್ಸ್ ನಾನು ಹೈಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಐ ಆಮ್ ನಾಟ್ ಅ ರೋಬೋಟ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಸೈನ್ ಅಪ್ ಅಂತ ಕೊಡಿ. ಸೈನಪ್ ಅಂತ ಕೊಟ್ಟಮೇಲೆ ಈ ಪೇಜು ಏನಿದೆ, ಈಗ ಕಾಣಿಸ್ತಿರೋ ಪೇಜು ರೀಲೋಡ್ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್. ಇಂಟರ್ನೆಟ್ ಸ್ವಲ್ಪ ಸ್ಲೋ ಇದೆ. ಈ ಥರ ಬರುತ್ತೆ ವೆಲ್ಕಮ್ ಪೇಜ್. ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ನೋಡ್ಬೋದು ನೀವು, ನಿಮಗೆ ಯಾವ ಒಂದು ಕ್ಯಾಟಗರಿ ಮೇಲೆ ನೀವು ಕಲ್ಕೋಬೇಕು ಕೋರ್ಸಸ್ನ ಅಂತ ಇದೆ. ಹಾಗಾಗಿ ನಾನು ಫಾರ್ ಎಕ್ಸಾಂಪಲ್ ಮಷಿನ್ ಲರ್ನಿಂಗು, ಸಾಫ್ಟ್ವೇರ್ ಇಂಜಿನಿಯರಿಂಗು, ಗೇಮ್ ಡೆವಲಪ್ಮೆಂಟು, ಸಿಸ್ಟಮ್ ಮಾರ್ಕೆಟಿಂಗ್, ಸಿಸ್ಟಮ್ ಪ್ರೋಗ್ರಾಮಿಂಗ್, ಮಾರ್ಕೆಟಿಂಗ್, ಗ್ರಾಫಿಕ್ ಡಿಸೈನ್, ಮೊಬೈಲ್ ಡೆವಲಪ್ಮೆಂಟ್, ವರ್ಡ್‌ಪ್ರೆಸ್ ಡೆವಲಪ್ಮೆಂಟ್, ವೆಬ್ ಡೆವಲಪ್ಮೆಂಟ್, ಈ ಥರ ತುಂಬ ಇದೆ ಫ್ರೆಂಡ್ಸ್. ನೀವು ಯಾವುದು ಬೇಕೋ ಅದನ್ನು ಲೈಕ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಫಿನಿಶ್ ಅನ್ನು ಕ್ಲಿಕ್ ಮಾಡಿ. ಹಾಗೂ ಇಲ್ಲಿ ಮೇಲ್ಗಡೆ ಏನೋ ಒಂದು ಲೆಫ್ಟ್ ಸೈಡಲ್ಲಿ 3 ಲೈನ್ಸ್ ಕಾಣ್ತಾ ಇದೆ. ಮತ್ತು ಅಲ್ಲಿ ಹೋಗಿ ಈ ಥರ ನಿಮ್ಮದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಅದರಲ್ಲಿ ಎಕ್ಸ್ಪ್ಲೋರ್ ಮೇಲೆ ಕ್ಲಿಕ್ ಮಾಡಿ ಫುಲ್ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಇಲ್ಲಿ ಲರ್ನ್ ಫಾರ್ ಫ್ರೀ ಅಂತ ಏನು ಐಕಾನ್ ಕಾಣ್ತಾ ಇದೆ, ಅದರ ಮೇಲೆ ಹಿಂಗೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈಗ ನಿಮಗೆ ಇಲ್ಲಿ ಯಾವುದ್ಯಾವುದು ಕೋರ್ಸಸ್ ಫ್ರೀ ಆಗಿದೆ ಅಂತ ಎಲ್ಲ ಓಪನ್ ಆಗುತ್ತೆ. ಅದರಲ್ಲಿ ಫಸ್ಟು ನಾವು ನೋಡೋದಾದರೆ ಇಲ್ಲಿ ಡೀಪ್ ಲರ್ನಿಂಗ್ ಅಸೈನ್ಮೆಂಟ್ ಅಂತ ಒಂದಿದೆ. ಹಾಗೆ ನೀವು ಕೆಳಗಡೆ ಇಲ್ಲಿ ಬ್ರೌಸ್ ಬಂದರೆ ಇನ್ನು ಸ್ಕ್ರಾಲ್ ಡೌನ್ ಮಾಡಿದ್ರೆ ಡೀಪ್ ಲರ್ನಿಂಗ್, Angular.js ಅಸೆಸ್ಮೆಂಟ್, AWS ಡೆವಲಪರ್, ಅಸೋಸಿಯೇಟ್ ಅಸೆಸ್ಮೆಂಟ್, AWS ಕೋರ್ಸ್ ಫಾರ್ ಫ್ರೀ, ಕ್ರೆಡಿಟ್ ರಿಸ್ಕ್ ಆ್ಯಂಡ್ ಪ್ರಿಡಿಕ್ಷನ್, ಈ ಥರ ಎಲ್ಲ ಇದೆ ಫ್ರೆಂಡ್ಸ್. ಮಸ್ತ್ ಕೋರ್ಸ್. ಇದರಲ್ಲಿ ನೀವು ಫಿಲ್ಟರ್ ಕೂಡ ಯೂಸ್ ಮಾಡ್ಬೋದು. ಫಿಲ್ಟರ್ ಇದೆ, ಲೈಕ್ ನಮಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾತ್ರ ಬೇಕು. ಸಾಫ್ಟ್ವೇರ್ ಡೆವಲಪ್ಮೆಂಟಲ್ಲಿ ಏನೇನು ಕೋರ್ಸಸ್ ಇದೆ ಅದನ್ನು ಎಲ್ಲ ಈ ಥರ ಸೆಲೆಕ್ಟ್ ಮಾಡಿ ನಂತರ ಇಲ್ಲಿ ಕೆಳಗಡೆ ಒಂದು ಫುಲ್ ಸ್ಕ್ರಾಲ್ ಡೌನ್ ಮಾಡಿ ಇಲ್ಲಿ ಅಪ್ಲೈ ನಾವು ಕೊಡಿ. ಆಗ ನಿಮಗೆ ಡೆವಲಪ್ಮೆಂಟಿಗೆ ರಿಲೇಟೆಡ್ ಏನೇನು ಕೋರ್ಸಸ್ ಇದೆ ಎಲ್ಲ ಈ ಥರ ಓಪನ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ನೆಕ್ಸ್ಟ್ ಪೇಜಲ್ಲಿ ಕೂಡ ಇದೆ, ಸೈಬರ್ ಸೆಕ್ಯೂರಿಟಿ ಅಸೆಸ್ಮೆಂಟ್ ಇದೆ, ರೂಬಿ ಆ್ಯಂಡ್ ರೈಲ್ಸ್ ಪ್ರಾಜೆಕ್ಟ್ ಇದೆ. ಈ ಥರ ತುಂಬ ಒಂದು ಕೋರ್ಸಸ್ ಇದೆ ಫ್ರೆಂಡ್ಸ್. ನೀವು ನಿಮಗೆ ಯಾವುದು ಇಷ್ಟನೋ ಅದನ್ನು ಈ ಥರ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎನ್ರೋಲ್ ಫ್ರೀ ಅಂತ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ 55 ಲೆಕ್ಚರ್ಸ್ ಇದೆ, 13 ಅವರ್ ವೀಡಿಯೋ ಇದೆ. ಇದರಲ್ಲಿ ಏನೆಲ್ಲ ಕೊಡ್ತಾರಪ್ಪ ಅಂದರೆ MySQL, ಇಮೇಜ್ ಗ್ಯಾಲರಿ ಆ ಥರ ಇದೆ. ಇಲ್ಲಿ ಕೋರ್ಸ್ ಕಂಟೆಂಟ್ ಮೇಲೆ ನೋಡೋಣ ಫ್ರೆಂಡ್ಸ್ ಏನೇನಿದೆ ಇದರಲ್ಲಿ ಅಂತ. ಲೈಕ್ ಇದರಲ್ಲಿ 5 ಸೆಕ್ಷನ್ಸ್ ಇದ್ದಾವೆ, 7 ಸೆಕ್ಷನ್ಸ್ ಇದ್ದಾವೆ. ಗೆಟಿಂಗ್ ಸ್ಟಾರ್ಟೆಡ್, ಕೋರ್ಸ್ ಇಂಟ್ರೊಡಕ್ಷನ್ನು, ಆಮೇಲೆ ಸ್ಯಾಂಪಲ್ ಬುಕ್ ಸ್ಟೋರ್ ಹೆಂಗೆ ಕ್ರಿಯೇಟ್ ಮಾಡಬೇಕು ಅಂತ ಈ ಥರ ಎಲ್ಲ ಇದೆ ಫ್ರೆಂಡ್ಸ್. ಇಲ್ಲಿ ಕೆಳಗಡೆ ಇಲ್ಲಿ ಎನ್ರೋ ಮೇಲೆ ಕ್ಲಿಕ್ ಮಾಡಿರಿ. ಎಂಡ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು
ಸಕ್ಸಸ್ಫುಲ್ಲಾಗಿ ಈ ಒಂದು ಕೋರ್ಸ್ಗೆ ಎನ್ರೋಲ್ ಆಗ್ತೀರಾ ಫ್ರೆಂಡ್ಸ್. ಈ ಥರ ಒಂದು ನೋಟಿಫಿಕೇಷನ್ ಬರುತ್ತೆ. ನೀವು ಮೈ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ಯಾವ್ಯಾವ ಕೋರ್ಸಿಗೆ ಎನ್ರೋಲ್ ಆಗಿದ್ದೀರಾ ಅಂತ ತಿಳ್ಕೊಳಕ್ಕಾಗಿ ಇಲ್ಲಿ ಮೈ ಡ್ಯಾಶ್ಬೋರ್ಡಲ್ಲಿ ನೋಡಿ ಫ್ರೆಂಡ್ಸ್, ನಾನು ಏನು ಈ ಥರ ಪ್ರೊಫೈಲ್ ಅಪ್ಡೇಟ್ ಬರುತ್ತೆ ಫ್ರೆಂಡ್ಸ್, ಅದು ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ಕೊಟ್ಬಿಡಿ. ಇಲ್ಲಿ ಸ್ಟಾರ್ಟ್ ಕೋರ್ಸ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿದರೆ ಸಾಕು. ಈ ಥರ ಕೋರ್ಸ್ ಓಪನ್ ಆಗುತ್ತೆ. ಇಲ್ಲಿ ಸ್ಕಿಪ್ ಅಂತ ಕೊಡಿ, ಇದನ್ನು ನೀವು ಸೆಟಪ್ ಮಾಡ್ಕೊಳ್ಳಿ. ಹಾಗೂ ಈ ಥರ ಹೋಗಿ ಎಲ್ಲದನ್ನು ನೀವು ಒಂದೊಂದಾಗಿ ಕ್ಲಿಕ್ ಮಾಡಿ ಇಲ್ಲಿ ವಿಡಿಯೋ ಪ್ಲೇ ಆಗುತ್ತೆ. ಈ ಥರ ನೀವು ಎಲ್ಲ ವೀಡಿಯೋಸು ನೋಡಿದ್ದಾದಮೇಲೆ ಲಾಸ್ಟಿಗೆ ಇಲ್ಲಿ ಏನು ಜನರೇಟ್ ಸರ್ಟಿಫಿಕೇಟ್ ಅನ್ನೋ ಒಂದು ಐಕಾನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ನಾವು ಕೋರ್ಸಿಗೆ ರೇಟಿಂಗ್ ಕೊಟ್ಟರೆ ಅದು ಓಪನ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ನಿಮ್ಮ ಒಂದು ನಾಲೆಡ್ಜನ್ನು ಇನ್ಕ್ರೀಸ್ ಮಾಡ್ಕೊಬೋದು, ಗೇನ್ ಮಾಡ್ಬೋದು. ಈಗ ನಾನು ಲಾಗೌಟ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ನಮಸ್ಕಾರ.